टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಸಹಜವಾಗಿ ಅಂದರೆ ಇತ್ತೀಚೆಗೆ ಒಂದಿಷ್ಟು ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಬಂತು. ಸೊ ಹಿರಿಯ ನಟರಾಗಿದ್ರು. ಸೊ ಬೇರೆ ಬೇರೆ ಸಿನಿಮಾಗಳೆಲ್ಲ ಅಷ್ಟೊಂದು ಸುಲಭಕ್ಕೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆ ಬೇಜಾರು ಕೊರಗು ಹೆಂಗಿರ್ತಾ ಇತ್ತು? ಏನಾದ್ರು ಹಂಚ್ಕೊಳ್ತಾ ಇದ್ರಾ ಯಾವಾಗಾರು ನೀವು ಬಂದಾಗ ಮಾತಾಡಿದಾಗ? ಇಲ್ಲ ಇಲ್ಲ, ನಮ್ಮ ಹತ್ರ ಏನೂ ಆ ಥರ ಹಂಚ್ಕೊಂಡಿಲ್ಲ. ನನ್ನ ತಮ್ಮನ ಕೇಳಬೇಕಾಗುತ್ತೆ ನೀವು. ನಾವೆಲ್ಲ ಬಂದಾಗ ಅದೇ ನಮಗೆ ಮಾತ್ರ ಒಂದು ಮಾತು ಹೇಳೋರು, ಅಯ್ಯೋ ಮನೇಲಿ ಬೇಜಾರಾಗುತ್ತಮ್ಮ, ಮನೇಲಿರೋಕ್ಕಾಗಲ್ಲ, ಹೋಗಿ ಶೂಟಿಂಗ್. ಅವ್ರ ಮೊದಲು ಡ್ರಾಮಾಗಳು ತುಂಬ ಮಾಡ್ತಾಯಿದ್ರು. ಡ್ರಾಮಾಗಳು ಯಾವಾಗಲೂ ಬ್ಯುಸಿ, ಡ್ರಾಮಾದಲ್ಲಿರೋರು ಇಲ್ಲಾಂದರೆ ಫಿಲಮಲ್ಲಿ ಬ್ಯುಸಿ ಇರೋರು. ಸೊ ಇದು ಸ್ವಲ್ಪ ಹಾರ್ಟು ಪ್ರಾಬ್ಲಮಿಂದ ಇವೆಲ್ಲ ಸ್ವಲ್ಪ ಕಡಿಮೆ ಆದಾಗ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋರು. ರಂಗಭೂಮಿಯಿಂದ ಬಂದರು. ಸೊ ಸೀರಿಯಲಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾಯಿದ್ರು, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಎಲ್ಲ ಅಂದರೆ ಪ್ರಕಾರಗಳಲ್ಲಿ ಕಾಣಿಸ್ಕೊಂಡಂತಹ ಜನಾರ್ದನ್ ಅವರು, ಅಂದರೆ ಅವರ ಬ್ಯಾಂಕ್ ಜನಾರ್ದನ್ ಅಂತಲೇ ಒಂದು ಚಿರಪರಿಚಿತರಾಗಿರುವಂತಹ ಸನ್ನಿವೇಶ, ಅದನ್ನೆಲ್ಲವನ್ನು ಅವ್ರು ಹೆಂಗೆ ತಗೊಳ್ತಾ ಇದ್ರು ಅಂತ? ಅದೇ ಅವರು ಬ್ಯಾಂಕಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಬ್ಯಾಂಕ್ ಜನಾರ್ದನ್ ಅಂತ ಬಂದಿದ್ದು. ಅದೇ ನಾನು ಹೇಳಿದ್ನಲ್ಲ, ನಾವು ಜಾಸ್ತಿ ಬ್ಯಾಂಕಿಗೆ ಹೋಗದೇ ಇರೋ ಕಾರಣ ಆವಾಗ ಸ್ವಲ್ಪ ಬ್ಯಾಂಕ್ ಅವರು ತುಂಬ ಅವರು ಸಪೋರ್ಟ್ ಮಾಡಿದ್ದಾರೆ ಆ ಟೈಮ್ನಲ್ಲಿ. ಅದರಿಂದ ಆಮೇಲೆ 2000 ಬ್ಯಾಂಕಿಂದನೇ ಬಂತು ವ್ಯಾಲೆಂಟ್ರಿ ತೊಗೋಬೋದು ಅಂತ. ಆ ಟೈಮ್ನಲ್ಲಿ ಅವರು ವ್ಯಾಲೆಂಟ್ರಿ ತೊಗೊಂಡು ಫುಲ್ ಟೈಮು ಫಿಲಮ್ ಫೀಲ್ಡಲ್ಲೇ ಅವರು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಡಿಫಿಕಲ್ಟಿ ಇದೆ ರೀ, ಯಾವುದೇ ಈ ಫೀಲ್ಡಲ್ಲಿ ಯಾವ ಡಿಫಿಕಲ್ಟಿ ಇರೋದಿಲ್ಲ. ಕಷ್ಟಪಟ್ಟೆ ಡ್ಯಾಡಿ ಮೇಲೆ ಬಂದಿರೋದು. ಅವರು ಇಷ್ಟು ಬರೋದಕ್ಕೆ ನಾವು ನೋಡಿದ್ದೀವಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ. ಆದರೆ ನಾವು ಹೆಣ್ಮಕ್ಳು ನಮ್ಮನ್ನು ಮಾತ್ರ ಯಾವತ್ತೂ ಅವರು ಕಷ್ಟ ಅಂತ ಹೇಳ್ಕೊಂಡಿದ್ದಿಲ್ಲ ನಮಗೆ. ನಾವೇನೋ ಬರೋದು ಹೋಗೋದು ಇರ್ತಾ ಇತ್ತಲ್ವ ಅಷ್ಟೆ. ಯಾವತ್ತಾದರೂ ಇದು ನಿಭಾಯಿಸೋಕ್ಕಾಗೋದು ತುಂಬ ಕಷ್ಟಪ್ಪ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡಿದ್ದು ಘಟನೆಗಳು ನೆನಪಾಗುತ್ತಾ? ಇಂಡಸ್ಟ್ರಿ ವಿಚಾರವಾಗಿ ಏನು ಹೇಳ್ತಾ ಇದ್ರು ಅಂತ? ಇಲ್ಲ ಇಲ್ಲ, ನಮಗೆ ಅದೆಲ್ಲ ಏನೂ ಇಲ್ಲ, ಹೇಳಿಲ್ಲ ಬಿಡಿ. ನಮ್ಮ ಹತ್ರ ಆ ವಿಷಯಗಳೆಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ. ಏನಿದ್ರೂ ನಾವು ಶೂಟಿಂಗ್ ಹೋಗದೇ ಇರೋ ಟೈಮ್ನಲ್ಲಿ, ಆಗದೇ ಇರೋ ಟೈಮ್ನಲ್ಲಿ ಮನೇಲಿ ಯಾವಾಗಲೂ ಇರ್ತಾ ಇರಲಿಲ್ಲ. ಅವ್ರು ಬ್ಯುಸಿ ಇರೋ ಪರ್ಸನ್ ಅಲ್ವಾ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ. ಅಯ್ಯೋ ಫಿಲಮ್ ಅವಕಾಶಗಳು ಬರ್ತಾ ಇತ್ತು ಅವರಿಗೆ, ಆದರೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ ಅವರಿಗೆ. ಈಗ ಅದೇ ಅಂತ್ಯಕ್ರಿಯೆ ಮಾಡುವಂಥದ್ದು ಸಿದ್ಧತೆಗಳು ಹೇಗಾಗ್ತಾ ಇದೆ, ಎಲ್ಲಿ, ಮತ್ತು ನಿನ್ನೆ ಯಾರಿದ್ರ ಜೊತೆ ಕೊನೆಯದಾಗಿ ಏನು ಹೇಳಿದರು ಅನ್ನುವಂಥದ್ದು? ಇಲ್ಲ, ಅದು ನಿನ್ನೆ ಸಡನ್ನಾಗಿ ನಮಗೆ ಅವರಿಗೆ ಕ್ರಿಟಿಕಲ್ ಅಂತ ಹೇಳಿ ICU ತೊಗೊಂಡು ಹೋದರು. ಆವಾಗಿಂದ ಅವರು ಎಲ್ಲಿ ಆ್ಯಕ್ಷನ್ನೇ ಮಾಡ್ತಾಯಿದ್ದಿದ್ದು, ಏನು ಮಾತಾಡಿದ್ದಂತೂ ಇಲ್ಲ. ಕೊನೆಯದಾಗಿ ಅಂತ ನಮಗೆ ಗೊತ್ತಿರೋ ಅಷ್ಟೇ ಆ್ಯಕ್ಷನಲ್ಲಿ ಹಿಂಗೆ ಅಂತ ಇದ್ರಷ್ಟೇ. ಅದು ನಾವು ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಇದಾಗಿರೋದು. ನಾವು ಎಷ್ಟೋ ಸರಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಎಷ್ಟೋ ಸರಿ ನಾವು ಹಾಸ್ಪಿಟ್ಲಿಂದ ಕರ್ಕೊಂಬಂದಿದ್ದು. ಈ ಸರಿನೂ ನಾವು ಬಂದುಬಿಡ್ತಾರೆ ಅಂತಲೇ ಇದ್ದಿದ್ದು. ಇದು ಈ ಥರ ಆಗಿದ್ದು ಈಗ ನಮಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಎಲ್ಲಿ ಅಂತ್ಯಕ್ರಿಯೆ ಮಾಡುವಂಥ ಪ್ಲ್ಯಾನ್ ಇದೆಯಮ್ಮ? ಹೆಬ್ಬಾಳದ. ಮಂಜು ಕೊಡೋಗ್ತಲ್ಲ ಎಷ್ಟೊತ್ತಿಗೆ? ಒಂದು 3 ಗಂಟೆ 4 ಗಂಟೆ. ಇದಿಷ್ಟು ಬ್ಯಾಂಕ್ ಜನಾರ್ದನ್ ಅವರ ಪುತ್ರಿ ಪವಿತ್ರ ಅವರ ಮಾತಾಗಿರ್ತಕ್ಕಂಥದ್ದು. ಬಹುತೇಕ ಹೆಬ್ಬಾಳದ ಚಿತಾಗಾರದಲ್ಲಿ 4 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ಮಾಡುವಂಥ ಸಿದ್ಧತೆಗಳು ಕೂಡ ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಅಗೇನ್, TV9 ಬೆಂಗಳೂರು.